ಸದ್ಯಕ್ಕೆ ಬಗೆಹರಿಯುವ ಹಾಗೆ ಕಾಣ್ತಾ ಇಲ್ಲ ಅಧಿಕಾರ ಹಂಚಿಕೆಯ ಟೆನ್ಷನ್. ಡಿಕೆ ಶಿವಕುಮಾರ್ ಸಿಎಂ ಕನಸು ನಿಲ್ಲದ ಅಧಿಕಾರ ಹಂಚಿಕೆ ಯುದ್ಧ. 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಒಪ್ಪಂದ ನಿಜಾನ ಸುಳ್ಳ? 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಕುರ್ಚಿ ಬದಲಾಗುತ್ತಾ? ಒಪ್ಪಂದ ಆಗಿದೆ ಅಂತಾರೆ ಡಿಸಿಎಂ, ಒಪ್ಪಂದ ಇಲ್ಲ ಅಂತಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಇದು ಕಿಚ್ಚೆಬ್ಬಿಸ್ತಾ ಇದೆ. ಈ ಕಿಚ್ಚಿಗೆ ಕಾರಣ ಆಗಿದ್ದು ಡಿಕೆ ಶಿವಕುಮಾರ್ ಅವರ ಒಂದು ಸಂದರ್ಶನ. ಒಪ್ಪಂದ ಆಗಿದೆ, ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಡ್ತಾರೆ. ಯಾವುದೇ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ತೀರ್ಮಾನ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಸಿಎಂ ಮಾತಿಗೆ ಅದೇ ಫೈನಲ್ ಅಂತ ತಲೆದೂಗಿಸ್ತಾರೆ ಡಿಕೆ ಶಿವಕುಮಾರ್. ನಿನ್ನೆ ಮತ್ತೆ ಏನೋ ಕೂತು ಮಾತಾಡಿದ್ದೇವೆ ಅಂದಿದ್ದೆ ಅಂತ ಡಿಕೆಶಿ ಸ್ಪಷ್ಟನೆ ಕೊಡ್ತಾರೆ. ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ಹೇಳಿಕೆ ಈಗ ಸಂಚಲನ ಮೂಡಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ಬಣ ಬಡಿದಾಟಕ್ಕಿದ ಕಾರಣ ಆಗತ್ತಾ ಅಂತ ಕೂಡ ಈಗ ಕಾಂಗ್ರೆಸ್ ಒಳಗೆ ಮಾತುಕತೆ ಚರ್ಚೆಗಳು ಶುರುವಾಗ್ತಾ ಇದೆ. ಸಿಎಂ ಏನ್ ಹೇಳಿದ್ರು ಡಿಕೆ ಶಿವಕುಮಾರ್ ಅವರ ಆ ಸಂದರ್ಶನಕ್ಕೆ, ಅದಾದ ಮೇಲೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. Or with any of our friends. It is ultimately a group of 3-4 people looking at the aspirations of the people. They decide who has to lead the state and who has to lead the party. No, if you see, I know my strength and I know my weakness. Both I know. I have to bow my head to the loyalty. I feel that the loyalty will pay royalty one day and I'm still waiting for that. I have confidence in it. ಸರ್ಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್. ನಿಮ್ಮ ಹತ್ರ ಮಾತಾಡಿಲ್ಲ, ನಾನು ನಿಮ್ಮ ಹತ್ರ ಏನು ಮಾತಾಡಿಲ್ಲ, ಪರಮೇಶ್ವರ್ ಹತ್ರನೂ ಮಾತಾಡಿಲ್ಲ, ಇನ್ನೊಬ್ಬರ ಹತ್ರನೂ ಮಾತಾಡಿಲ್ಲ. ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನನ್ನದೇ ಆದಂಥ ಕೆಲವು ವಿಚಾರಗಳನ್ನು ನಾವೇನೋ ಕೂತ್ಕೊಂಡು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೇವೆ. ಏನು ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳೋಕ್ಕಾಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯಿತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್. ಆಲ್ ಆರ್ ಫ್ರೆಂಡ್ಸ್. ನಥಿಂಗ್ ಇಸ್ ಪರ್ಮನೆಂಟ್. ಆಲ್ ಆರ್ ಫ್ರೆಂಡ್ಸ್ ಇನ್ ಪಾಲಿಟಿಕ್ಸ್. ಆಲ್ ಆರ್ ಎಲ್ಲ ಸೇರಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ, ಜೊತೆಗೂಡಿ ಮುಂದುವರಿತೀವಿ, ಜೊತೆಗೂಡಿ ಯಶಸ್ಸನ್ನು ಕಾಣ್ತೀವಿ. ಇನ್ನು ಆಕ್ಚುಯಲ್ ವೇ ಅಂದ್ರೆ ಸರಿಯಾದ ರೀತಿಯಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಯುದ್ಧ ಆರಂಭ ಆಗಿದೆಯಾ? ಅಧಿಕಾರ ಹಂಚಿಕೆ ಬಗ್ಗೆ ಪರಮೇಶ್ವರ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಚರ್ಚೆ ಶುರು ಆಗ್ತಾ ಇದ್ದ ಹಾಗೆ ಪರಮೇಶ್ವರ್ ಸಿಡಿಮಿಡಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೆರಳಿ ಕೆಂಡ ಆಗಿದ್ದಾರೆ. ಸಿದ್ದು ವರ್ಸಸ್ ಡಿಕೆಶಿ ಕುರ್ಚಿ ಫೈಟ್ ಅಲ್ಲಿ ಈಗ ಪರಮೇಶ್ವರ್ ಎಂಟ್ರಿ ಆಗಿದೆ. ಒಪ್ಪಂದ ಆಗಿದ್ರೆ ನಾವೆಲ್ಲ ಯಾಕಿರ್ಬೇಕು ಅಂತ ಪರಮೇಶ್ವರ್ ಕೇಳ್ತಾ ಇದ್ದಾರೆ. ಅವರಿಬ್ಬರೇ ರಾಜಕಾರಣ ಮಾಡ್ಲಿ ಬಿಡಿ ಅಂತ ಅಂದಿದ್ದಾರೆ. ಬೇರೆ ನಾಯಕರು ಬೇಡವಾ? ಈ ರೀತಿ ಆಗೋಕೆ ಸಾಧ್ಯ ಇಲ್ಲ. ಸಿದ್ದು ಡಿಕೆಶಿ ಇಬ್ಬರೇ ನಾಯಕರಲ್ಲ ಅಂತ ಪರೋಕ್ಷವಾಗಿ ನಾನು CM ರೇಸ್ನಲ್ಲಿ ಇದ್ದೀನಿ ಅಂತ ಈ ಬಾರಿ ಪರಮೇಶ್ವರ್ ಹೇಳಿದ್ದಾರೆ. 2013ರಲ್ಲಿ ಪರಮೇಶ್ವರ್ ಕೈಯಿಂದ ಕುರ್ಚಿ ಮಿಸ್ ಆಗಿತ್ತು. ಈ ಬಾರಿ ಅವರು ರೇಸ್ನಲ್ಲಿದ್ದಾರೆ. ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನೋ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು? ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ.
ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ಈಗ ಸರಿಯಾದ ರೀತಿಯಲ್ಲಿ ಯುದ್ಧ ಶುರು ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ನು ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ಪ್ರಶಾಂತ್. ಇಟ್ ವಿಲ್ ಎಸ್ಕಲೇಟ್ ಅಂತ ಅನ್ನಿಸ್ತಾ ಇದೆ. ಬಟ್ ನನ್ನ ಒಂದೇ ಪ್ರಶ್ನೆ ಇರೋದು, ನನಗೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದನೂ ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ವೈ ನೌ ಅಂತ. ಅಂದರೆ ಅವರು ಕೊಟ್ಟಿದ್ದ ಡೆಡ್ಲೈನ್ ಏನಿದೆ, ಅಂದರೆ ಮಾತುಕತೆಯ ಒಪ್ಪಂದದ ಸಮಯ ಏನಿದೆ, ಅದು ಹತ್ರ ಬರ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಈಗ ಯಾಕೆ ಶುರು ಮಾಡ್ತಿದ್ದಾರೆ ಅಂತ? ಈಗ ನಾವೇ ನಮ್ಮ ಖಾಸಗಿ ಜೀವನದಲ್ಲಿ ಏನೋ ಒಂದು ಕೆಲಸ ಆಗೋದಿರುತ್ತೆ. ಮೇ ಬಿ ಅದು 2025 ನವೆಂಬರ್ಗೆ ಆಗೋದಿರ್ಬೋದು. ಓಕೆ. ಬಟ್ ನಾವು ಆಗಾಗ ನೆನಪು ಮಾಡಲ್ವಾ, 2025ಕ್ಕೆ ಬರ್ತೀವಿ ನೋಡಿ, 2025ರವರೆಗೆ ನೀವು ರೆಡಿ ಇಟ್ಟಿರ್ಬೇಕೆಲ್ಲ ಅಂತ. ಈಗ 2023ರಿಂದ ಈ ಟಾಕ್ ಏನು ಇರಲಿಲ್ಲ, ಸ್ಟಾರ್ಟಿಂಗಲ್ಲಿತ್ತು. ಅಂದರೆ CM ಆಯ್ಕೆ ಸಂದರ್ಭದಲ್ಲಿ ಇತ್ತು. 2023ಕ್ಕೆ ಯಾವಾಗ ಅಧಿಕಾರ ಬಂತು, ಡಿ ಕೆ ಶಿವಕುಮಾರ್ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ನಾನು ಮುಖ್ಯಮಂತ್ರಿ ಆಗಲ್ಲ ಫಸ್ಟ್ ಟರ್ಮಲ್ಲಿ. ಬಟ್ ಅವ್ರಿಗಿತ್ತು 2028ರ ಚುನಾವಣೆ ನನ್ನ ನೇತೃತ್ವದಲ್ಲಿ ಹೋಗಬೇಕು, ನಾನು ಮುಖ್ಯಮಂತ್ರಿಯಾಗಿ ಹೋಗಬೇಕು ಅಂತ. ಅದಕ್ಕೆ ಅವರು 2 ವರ್ಷ, 2.5 ವರ್ಷ, 3 ವರ್ಷ ಯಾವುದೇ ಒಪ್ಪಂದಕ್ಕೆ ತಯಾರಿದ್ರು. ಹಾಗಾಗಿ ಅವರು ಆಗ ಮುಖ್ಯಮಂತ್ರಿ ಕುರ್ಚಿಗೆ ಪಟ್ಟು ಹಿಡಿದ್ರು. ಇಟ್ ವಾಸ್ ಸರ್ಪ್ರೈಸ್ ಫಾರ್ ಹೈಕಮಾಂಡ್ ಆ್ಯಂಡ್ ಸಿದ್ದರಾಮಯ್ಯ ಟು. ಡೆಫಿನೆಟ್ಲಿ. ಓಕೆ. ಸಿದ್ದರಾಮೋತ್ಸವದ ನಂತರ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗೋದು ಅನ್ನೋದು ಫಿಕ್ಸ್ ಇದ್ದಾಗ 136 ಸೀಟ್ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಇಲ್ಲೇನೂ ಹೇಳಲಿಲ್ಲ. ಅವರು ಹೈಕಮಾಂಡ್ಗೆ ಹೋಗಿ ತನ್ನ ಬಿಗಿಪಟ್ಟನ್ನು ಹಾಕಿದರು. ಈಗ ನೀವು ಕ್ಯಾಬಿನೆಟ್ ಫಾರ್ಮೇಷನ್ ಮಾಡಬೇಕು, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ನನಗೊಂದು ಪ್ರಾಮಿಸ್ ಕೊಡಿ ಅಂತ. ಯಾಕಂದರೆ ಅವ್ರ ಕಣ್ಣೆದುರುಗಡೆ ನನಗನ್ಸುತ್ತೆ ಸಚಿನ್ ಪೈಲಟ್ ಇದ್ದರು. ಸಚಿನ್ ಪೈಲಟ್ಗೂ ಕೂಡ ಇದೇ ರೀತಿ ಮುಗುಮ್ಮಾಗಿ, ಅದು ಸ್ಪಷ್ಟ ಒಪ್ಪಂದ ಆಗಿರಲಿಲ್ಲ, ಅಲ್ಲಿ ಮುಗುಮ್ಮಾಗಿ ಹೇಳಲಾಗಿತ್ತು, ವಿ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಅಷ್ಟೇ ಹೇಳಿತ್ತು ಹೈಕಮಾಂಡ್. ಅಶೋಕ್ ಗೆಹ್ಲೋಟ್ ಕೊನೆಯವರೆಗೂ ಸಚಿನ್ ಪೈಲಟ್ಗೆ ಬಿಟ್ಕೊಡ್ಲಿಲ್ಲ. ಜ್ಯೋತಿರಾದಿತ್ಯ ಸಿಂಧಿಯಾ, TN ಸಿಂಗ್ ದೇವ್ ಬಿಡಿ, ಇವು 3 ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಾಗಿತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಏನು ಮಾಡಿದರು, ಇಲ್ಲ ನನಗೆ ಮೇಡಮ್ ಸೋನಿಯಾ ಗಾಂಧಿ ಅವರಿಂದ ಒಂದು ಮಾತು ಹೇಳಿಸ್ಬಿಡಿ, ಯಾವಾಗ ಬಿಟ್ಕೊಡ್ತೀರಿ ಅನ್ನೋ ಟೈಮ್ ಲೈನ್ ಹೇಳಿ ಅಂತ. ಕೊನೆಗೆ ಮೇಡಮ್ ಸೋನಿಯಾ ಗಾಂಧಿ ಆ್ಯಂಡ್ ಪ್ರಿಯಾಂಕಾ ಗಾಂಧಿ ಅವರು ಇಬ್ಬರು ಕೂಡ ಸಿಮ್ಲಾದಲ್ಲಿದ್ದರು. ಸೋನಿಯಾ, ನಾವಿಂದ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೋನಿಯಾ ಡಿ ಕೆ ಶಿವಕುಮಾರ್ಗೊಂದು ವಾಯ್ದೆ ಅಂತಾರಲ್ಲ, ವಾಗ್ದಾನ ವಾಯ್ದೆ ಎಲ್ಲ ಹೇಳ್ತಾರಲ್ಲ, ಆ ರೀತಿಯ ವಾಯ್ದೆಯನ್ನು ಕೊಟ್ಟರು. ಇಲ್ಲ 2.5 ವರ್ಷನೋ 3 ವರ್ಷ ಆದಮೇಲೆ ನಿಮ್ಮನ್ನು ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ಈಗ 1 ವರ್ಷ ಲೋಕಸಭಾ ಚುನಾವಣೆಗಳಿದ್ವು. ಲೋಕಸಭಾ ಚುನಾವಣೆಯವರೆಗೆ ನ್ಯಾಚುರಲಿ ಯಾರು ನಿಮಗೆ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಬಿಟ್ಕೊಡಿ ಅಂತಕ್ಕಂಥ ಚರ್ಚೆ ಚಾಲೂ ಮಾಡ್ತಾರೆ. ಅದಾದಮೇಲೆ 3 ಉಪಚುನಾವಣೆಗಳಿದ್ವು. ಆ ಉಪಚುನಾವಣೆಗಳಲ್ಲಿ ಡಿ ಕೆ ಶಿವಕುಮಾರ್ಗೆ ಚನ್ನಪಟ್ಟಣ ಗೆದ್ದ ಮೇಲೆ ಒಂದು ಬೂಸ್ಟ್ ಸಿಕ್ಕಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ. ಅಲ್ಲಿ ಮಧ್ಯೆ ಏನಾಯಿತು ಅಂತಂದರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರರನ್ನು ಕೆಳಗಿಳಿಸಿ 2 ಚರ್ಚೆ ಚಾಲೂ ಮಾಡಿದರು ಅವರು ಏಕಕಾಲಕ್ಕೆ. ಸಂಪುಟ ಪುನಾರಚನೆಯನ್ನು ಮಾಡಿ ಇನ್ನೊಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಬದಲಿಗೆ ಹೊಸ ಹೆಸರನ್ನು ತನ್ನಿ ಅಂದಾಗ, 3ನೇ ಚರ್ಚೆ DCM ಸಂಖ್ಯೆ ಜಾಸ್ತಿ ಮಾಡಿ ಅಂತ. ಅದು ಈ ಬಾರಿ ಬರಲಿಲ್ಲ, ಹಿಂದಿನ ಬಾರಿ ಬೈ ಎಲೆಕ್ಷನ್ಸ್ಗಿಂತ ಮುಂಚೆ ಇತ್ತು. ಈ 2 ಚರ್ಚೆಗಳು ನೇರವಾಗಿ ಇಫೆಕ್ಟ್ ಆಗೋದು, ನೀವು ಹೇಳದಂತೆ 3ನೇ ಚರ್ಚೆ ಕೂಡ ನೇರವಾಗಿ ಇಫೆಕ್ಟ್ ಆಗೋದು ಯಾರಿಗೆ? ಡಿ ಕೆ ಶಿವಕುಮಾರ್. ಅವ್ರಿಗನ್ಸುತ್ತೆ ಮುಖ್ಯಮಂತ್ರಿ ಸ್ಥಾನ ಸಿಗುವವರೆಗೂ ನಾನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರೆ ನಾನು ವೀಕ್ ಆಗ್ತೀನಿ ಅಂತ. ಹೌದು. ಈಗ ನಿಮಗೆ ಫೋಕಲ್ ಪಾಯಿಂಟ್ ಇರೋದು ಯಾಕೆ? ನೀವು ಉಪಮುಖ್ಯಮಂತ್ರಿ ಅಂತಲ್ಲ, ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ, KPCC ಅಧ್ಯಕ್ಷರಾಗಿದ್ದೀರಿ ಅನ್ನುವ ಕಾರಣಕ್ಕೋಸ್ಕರ ನೀವು ಫೋಕಲ್ ಪಾಯಿಂಟ್ ಇದ್ದೀರಿ. ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ಗೆ ಈಗ ಅನಿಸ್ತಾ ಇದೆ, ಸಿದ್ದರಾಮಯ್ಯ ಹೈಕಮಾಂಡ್ ಇದೊಂದು ಭಾಗ, ಸಿದ್ದರಾಮಯ್ಯನವರ ಬೆಂಬಲಿಗರು ಒಂದು ಭಾಗ, ಸತೀಶ್ ಜಾರಕಿಹೊಳಿ, MB ಪಾಟೀಲ್, HC ಮಹದೇವಪ್ಪ, ಅವರೆಲ್ಲರೂ ಡಿ ಕೆ ಶಿವಕುಮಾರ್ ಆಗಬಾರ್ದು ಅನ್ನುವ ಕಾರಣ ಕೊಟ್ಟಾಗಿದ್ದಾರೆ. ಅವರೇನು ಇಲ್ಲ ಇವರನ್ನು ಮುಖ್ಯಮಂತ್ರಿ ಮಾಡಿ, ಹಂಗಿರಲ್ಲ. ಅದು ರಾಜನಿಗೆ ಒಂದು ನಿಷ್ಠೆ ಇರುತ್ತೆ, ರಾಜನ ನಂತರ ಯಾರು ಅಂದಾಗ ನನ್ನನ್ನು ಮಾಡಿ ಅಂತಿರುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ನನಗನ್ಸುತ್ತೆ ಈಗ ಹೇಳೋದು ಅನಿವಾರ್ಯತೆ. ಯಾಕಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ಇನ್ನೊಂದು ಕಡೆ ಈ ಸಾಧನಾ ಸಮಾವೇಶಗಳು, ಅಹಿಂದ ಸಮಾವೇಶಗಳು, ಶೋಷಿತರ ಒಕ್ಕೂಟ ಅಂತೆಲ್ಲ ಶುರು ಮಾಡಿದಾಗ ಮೊದಲು ಡಿ ಕೆ ಹೋಗಿ ಅದನ್ನು ದಿಲ್ಲಿಯಲ್ಲಿ ಬ್ರೇಕ್ ಹಾಕಿದರು, ರಾಹುಲ್ ಗಾಂಧಿ ಎದುರು. ಇಲ್ಲಿ ಬಂದು ಸಮಾವೇಶದ ಹಿಂದಿನ ದಿನ ಟೈಮ್ಸ್ನವು ಒಂದು ಇಂಟರ್ವ್ಯೂ ಕೊಡ್ತಾರೆ. ಆ ಇಂಟರ್ವ್ಯೂ ಹೈಕಮಾಂಡ್ ಹೇಳಿದ್ದದು,
ನೆನಪಿಟ್ಕೊಳ್ಳಿ, ಇನ್ನೊಂದು ವರ್ಷನೋ ನೀವೆಷ್ಟು ಹೇಳಿದ್ರೋ ಅಷ್ಟು. ಏನು ಹೇಳಿದ್ರು, ಈಗ ಅದು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ಕೆಲವರು 2.5 ಅಂತಾರೆ, ಕೆಲವರು 3 ಅಂತಾರೆ. ಬಟ್ ಆ ರೀತಿಯ ಒಪ್ಪಂದ ಆಗಿದೆ ಅನ್ನೋದು ಡಿ ಕೆ ಶಿವಕುಮಾರ್ ಆಪ್ತರು ಹೇಳ್ತಕ್ಕಂಥ ಒಂದು ಸ್ಪಷ್ಟ ಮಾತು. ಇಲ್ಲ ಅದಲ್ಲ, ಅವ್ರು ಯಾಕೆ ಅದನ್ನು ಬಂದು ಬಹಿರಂಗವಾಗಿ ಹೇಳ್ತಾ ಇದ್ರು? ಹೀಗಾಗಿ ನನಗನ್ಸುತ್ತೆ ಈಗ ಡಿ ಕೆ ಶಿವಕುಮಾರ್ ಒಂದು ಏನಂತಾರೆ, ಗಾಳಿಯನ್ನು ಜೋರಾಗಿ ಬಿಟ್ಟಿದ್ದಾರೆ. ಅದೀಗ ಮುಖ್ಯಮಂತ್ರಿಗಳು ಇಲ್ಲ ಅಂದರು ನೋಡಿ, ಈಗ ಮುಖ್ಯಮಂತ್ರಿಗಳು ಇಲ್ಲ ಅನ್ನೋದರಲ್ಲಿ ಏನು ಪ್ರಶ್ನೆನೇ ಬರಲ್ಲ. ಯಾವ ಮುಖ್ಯಮಂತ್ರಿ ಹೇಳ್ತಾರೆ ಹೌದ್ರಿ ನಾನು ಮುಂದಿನ ನವೆಂಬರ್ಗೆ ಬಿಟ್ಕೊಡ್ತೀನಿ, ಮುಂದಿನ ನವೆಂಬರ್ಗೆ ಬಿಟ್ಕೊಡ್ತೀನಿ ಅಂದರೆ ನಿಮ್ಮ ಪಕ್ಕದಲ್ಲಿರೋ ಅಧಿಕಾರಿಗಳೇ ನಿಮ್ಮ ಮಾತು ಕೇಳಲ್ಲ, ಎಲ್ಲ ಆ ಕಡೆ ಹೋಗ್ತಾರೆ. ಮುಂದಿನ ರಾಜ ಯಾರು ಅವನ ಕಡೆ ಹೋಗ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಂದ ಎಕ್ಸ್ಪೆಕ್ಟೆಡ್ ಅಲ್ಲ. ಇಲ್ಲಿ ಆಶ್ಚರ್ಯ ಹುಟ್ಟಿಸಿದ್ದು ಪರಮೇಶ್ವರ್ ಹೇಳಿಕೆ. ಯಾಕಂದರೆ ನೋಡಿ, ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ರಾಜಕಾರಣಕ್ಕೆ 2006ರಲ್ಲಿ ಬಂದ ನಂತರ ಇಬ್ಬರು ಘಟಾನುಘಟಿಗಳನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರ ಪಕ್ಕಕ್ಕೆ ಸರಿಸಿದ್ರು. ಯಾಕಂದರೆ ಆಗ SM ಕೃಷ್ಣ ರಾಜ್ಯಪಾಲರಾಗಿ ಹೋಗ್ಬಿಟ್ಟಿದ್ರು, ಅವ್ರಿಗೇನು ಇಲ್ಲಿ ಸ್ಟೇಕ್ಸ್ ಇರಲಿಲ್ಲ. ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿ ಕೆಳಗಿಳಿದಿದ್ರು, ಹಾಗಾಗಿ ಅವ್ರಿಗೇನು ಕರ್ನಾಟಕದ ರಾಜಕಾರಣದಲ್ಲಿ ಇಷ್ಟ ಇರಲಿಲ್ಲ, ಅವರು ದಿಲ್ಲಿಗೆ ಹೋಗಿ ಸಂಸದರಾಗಿ ಕುಳಿತರು. ಒಬ್ಬರು ಮಲ್ಲಿಕಾರ್ಜುನ್ ಖರ್ಗೆ, ಇನ್ನೊಬ್ಬರು ಜಿ ಪರಮೇಶ್ವರ್. ಅವರಿಬ್ಬರ ಜಾಯಮಾನ ಹೆಂಗಂದರೆ ಅವರಿಬ್ಬರು ಪಾರ್ಟಿಗೆ ನಿಷ್ಠರು. ಅವರು ಮೇ ಬಿ ಮೇಜರ್ ಕಮ್ಯುನಿಟಿಯಿಂದ ಬಂದವ್ರಿಗೆ ಆ ಹೇಳುವ ಒಂದು ಇದು ಬರೀ ಬೇರೆ ಇರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ, ಜಿ ಪರಮೇಶ್ವರ್ ಪಾಪ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ ಏನು. ಆ ಕಾರಣದಿಂದ ಅವರು ಹೈಕಮಾಂಡ್ಗೆ ಹೇಳತಕ್ಕಂಥದ್ದು ನೀವು ಕೆಳಗಿಳಿಸ್ಬೇಕು ಅಂತ ಬಿಗಿಪಟ್ಟ, ಒಳಗಡೆ ಬಿಗಿಪಟ್ಟು ಹಾಕೋದು ಬೇರೆ, ಹೊರಗಡೆ ಬಿಗಿಪಟ್ಟು ಹಾಕೋದು ಬೇರೆ. ನೀವು ದೇವೇಗೌಡರು, ಡಿ ಕೆ ಶಿವಕುಮಾರ್, HD ಕುಮಾರಸ್ವಾಮಿ ಇವರೆಲ್ಲ ನೋಡಿ ಹೊರಗಡೆ ಬಿಗಿಪಟ್ಟನ್ನು ಹಾಕ್ತಾರೆ, ಅವರು ಒಳಗಡೆ ಹಾಕ್ತಾರೆ ನ್ಯಾಚುರಲಿ. ಪರಮೇಶ್ವರ್ ಮತ್ತು ಖರ್ಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಿದ್ದರಾಮಯ್ಯನವರ ಜನಪ್ರಿಯತೆ, ಅವರ ವರ್ಕಿಂಗ್ ಸ್ಟೈಲು, ಅವ್ರಿಗೆ ಗೊತ್ತಿರ್ತಕ್ಕಂಥ ಇಂಟ್ರಿಕಸೀಸ್ ಆಫ್ ಪಾಲಿಟಿಕ್ಸ್ನ ಎದುರುಗಡೆ ಅವರಿಬ್ಬರಿಗೂ ನಿಲ್ಲಕ್ಕಾಗಲಿಲ್ಲ. ಮೇ ಬಿ ನಿಷ್ಠತೆ ಜಾಸ್ತಿ ಇರುವ ಕಾರಣದಿಂದ ಇರೋ. ಬಟ್ ಡಿ ಕೆ ಶಿವಕುಮಾರ್ ಇಸ್ ಟಫ್ ನಟ್ ಟು ಕ್ರ್ಯಾಕ್ ಈವನ್ ಫಾರ್ ಸಿದ್ದರಾಮಯ್ಯ. ಅಂದರೆ ಅವರು ಈಗ ಇಲ್ಲ ನೀವು ಬಿಟ್ಕೊಟ್ರೆ ಕೊಡಿ, ಇಲ್ಲ ಅಂದರೆ ಬಿಡ್ತೀನಿ. ಅವ್ರು ಏನು ಹೇಳ್ತಿದ್ದಾರೆ, ಲಾಯಲ್ ಟು ಚೇರ್ ಅಂದರೆ ಯಾರಿಗೆ ನನಗಂತೂ ಅರ್ಥ ಆಗಲಿಲ್ಲ. ಲಾಯಲ್ ಟು ಚೇರ್ ಇಸ್ ವಾಟ್? ಐ ಆಮ್ ಲಾಯಲ್ ಟು ಸಿದ್ದರಾಮಯ್ಯ ಅಂತಂದಿದ್ರೆ ಸರಿಯಪ್ಪ, ಅದೊಂದು ಬೇರೆ. ಐ ಆಮ್ ಲಾಯಲ್ ಟು ದ ಚೇರ್, ದಟ್ ಇಟ್ ಸೆಲ್ಫ್ ಕರೆಕ್ಟಾಗಿ ಹೇಳುತ್ತೆ ಏನವರು ಹೇಳ್ತಿದ್ದಾರೆ ಅಂತ. ಅಂಡ್ ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠರೂ ಹೌದು, ಅದರ ಜೊತೆಗೆ ಪಟ್ಟುಗಳನ್ನು ಹಾಕೋದ್ರಲ್ಲೂ ನಿಸ್ಸಿಮ್ರು. ಅಂಡ್ ನಿನ್ನೆ ಒಂದು ಹೇಳಿಕೆ ಕೊಟ್ಟರು, ನಾನು ಸಿದ್ದರಾಮಯ್ಯ ಅವರ ಹಿಂದೆ ಬಂಡೆ ಹಾಗೆ ನಿಲ್ತೀನಿ ಅಂತ. CM ಸಿದ್ದರಾಮಯ್ಯ ಅವರ ಹಿಂದೆ ಬಂಡೆ ಹಾಗೆ ನಿಲ್ತೀನಿ ಅಲ್ಲ, ಅದು ಹಿಂದೆ ಮೂಡಾ ಸಂದರ್ಭದಲ್ಲಿ ಹೇಳಿದರು. ಆದರೆ ಈಗ ಅವ್ರಿಗೆ ಏನು ಅನಿಸ್ತಾ ಇದೆ ಅಂತಂದರೆ 28ರ ಚುನಾವಣೆ ನಾನು ಮುಖ್ಯಮಂತ್ರಿಯಾಗಿಯೇ ಹೋಗಬೇಕು. ನೋಡಿ, ಕರ್ನಾಟಕದ ರಾಜಕಾರಣವನ್ನು ನೀವು ಕಳೆದ ಈ ಬೈ ಎಲೆಕ್ಷನ್ಸ್ ನಂತರ ಸೂಕ್ಷ್ಮವಾಗಿ ಗಮನಿಸಿ. ಒಂದು ಕಾಯಾಪಲಟ್ ಅಂತಾರೆ, ಪ್ಯಾರಾಡೈಮ್ ಶಿಫ್ಟ್ ಅಂತ ಏನು ಇಂಗ್ಲೀಷ್ನಲ್ಲಿ ಶಬ್ದ ಇದೆ. ಹಿಂಗಿದ್ದದ್ದು ಹಿಂಗಾಗುವ ಪರಿಯಲ್ಲಿ ಕರ್ನಾಟಕದ ರಾಜಕಾರಣ ಇದೆ. ಯಾಕೆ 20 ವರ್ಷಗಳಿಂದ ಕರ್ನಾಟಕದ ರಾಜಕಾರಣ 3 ವ್ಯಕ್ತಿಗಳ ಸುತ್ತ ಇದೆ. ಒಂದು ದೇವೇಗೌಡರು, ಕುಮಾರಸ್ವಾಮಿ, ಅವರಿಬ್ಬರು ಇದ್ದಾರೆ ಅದರಲ್ಲಿ 2004 ನಂತರ. ಸಿದ್ದರಾಮಯ್ಯ ಒಂದು ಕಡೆ ಇದ್ದಾರೆ, ಇನ್ನೊಂದು ಕಡೆ ಯಡಿಯೂರಪ್ಪನವರು ಬಹುತೇಕ ಈಗ ಅವರೇನು ಭಾರಿ ಪೊಲಿಟಿಕಲಿ ಆ್ಯಕ್ಟಿವ್ ಇಲ್ಲ. ದೇವೇಗೌಡರು ಕೂಡ ಈ ಸೋಲಿನ ನಂತರ ಆ್ಯಕ್ಟಿವ್ ಇಲ್ಲ. ಇವು 3ರ ನಂತರ ಯಾರು ಅಲ್ಲಿ ಬರ್ತಾರೆ? ಜಾತಿಗಳ ಧ್ರುವೀಕರಣ ಅಥವಾ ಸಮೀಕರಣಗಳು ಹೆಂಗೆ ಬದಲಾಗ್ತವೆ? ಇಲ್ಲಿ ಹೆಂಗಿತ್ತು, ಒಬ್ಬರು ಲಿಂಗಾಯತರು ಇಟ್ಕೊಂಡಿದ್ರು, ಒಬ್ಬರು ಒಕ್ಕಲಿಗ ನಾಯಕರಾಗಿದ್ದರು, ಒಬ್ಬರು ಹಿಂದುಳಿದ ನಾಯಕರಾಗಿದ್ದರು. ಈಗ ಆ ಜಾತಿಗಳ ಸಮೀಕರಣಗಳು ಕೂಡ ಬದಲಾಗುವ ಸಮಯ. ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಮಧ್ಯೆ ಪೈಪೋಟಿ, ಅಲ್ಲಿ ವಿಜೇಂದ್ರ, ಯತ್ನಾಳ್, ಇನ್ನೊಂದು ಸುನೀಲ್ ಕುಮಾರ್, CT ರವಿ, ಇದೊಂದು ಗುಂಪಿನ ನಡುವೆ ಪೈಪೋಟಿ. JDSನಲ್ಲಿ ಕುಮಾರಸ್ವಾಮಿ ಒಂದು ಚುನಾವಣೆ ಗೆಲ್ತಾ ಇದ್ದಾರೆ, ಮಗನನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇವೇಗೌಡರು ಇನ್ನೊಬ್ಬ ಮೊಮ್ಮಗ ಜೈಲಿನಲ್ಲಿದ್ದಾನೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ನೆಕ್ಸ್ಟ್ 1 year ಕರ್ನಾಟಕದ ರಾಜಕಾರಣ ಹಿಂಗೆ ಬದಲಾಗ್ತಾ ಇದೆ. ಆ ಬದಲಾಗುವಾಗ ಯಾರ ನಾಯಕತ್ವ ಅನ್ನೋದು ಡಿಸೈಡ್ ಆಗುತ್ತೆ. ಈಗ ಡಿಸೈಡ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಬಯಸ್ತಾ ಇದ್ದಾರೆ, ಅದರ ನಾಯಕತ್ವ ನಾನಾಗಬೇಕು. ಬಟ್ ಹಾದಿ ಸುಲಭ ಇಲ್ಲ, ಹಾದಿ ಅಂತೂ ಖಂಡಿತ ಸುಲಭ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಒಂದು ಕಡೆ ಕಷ್ಟಪಡದೆ ಯಾವುದೂ ಸಿಗಲ್ಲ ಜಗತ್ತು. ನಥಿಂಗ್ ಕಮ್ಸ್ ಫಾರ್ ಫ್ರೀ. ಈಗ ಏನೋ ಜನಕಲ್ಯಾಣ ಸಮಾವೇಶ ಆಯಿತು, ಈಗ ಅಭಿನಂದನಾ ಸಮಾವೇಶ. ಮಂಡ್ಯದಲ್ಲಿ JDS ಅಭಿನಂದನಾ ಸಮಾವೇಶದ ಮೂಲಕ ಈಗ ಕಾಂಗ್ರೆಸ್ಸು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಏನೇನು ಮಾತಾಡಿದ್ದಾರೆ ಅದೆಲ್ಲದಕ್ಕೂ ಕೌಂಟರ್ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.